ಪಕ್ಷದವರನ್ನು ನರ್ತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಹೇಗೆ ಕರೆತಂತೆ ಕೃಷ್ಣ? ಕರ್ಣ, ನೀನು ವೈರಿ ಪಕ್ಷ ನಿಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಪರಮಾತ್ಮ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕೃಷ್ಣ, ಏನು ಹೇಳುತ್ತಿರುವೆ? ನಾನು ನಿನ್ನ ಪ್ರಿಯ ಬಂಧುವೆ? ಹೌದು. ಪ್ರಥಮ ಪಾಂಡವನೇ? ಹೌದು. ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ನಿಜ. ಕೃಷ್ಣ, ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ. ನೀನು ಮೊದಲೇ ಆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿರುವು ಕೃಷ್ಣ? ಏಕಿಲ್ಲ ಕರ್ಣ.
ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆ ಪರಮಾತ್ಮ. ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಕರ್ಣ, ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯಲಿ ದಾನ ಶೂರ, ನಾಮಧೇಯಲಿ ದಾನ ಶೂರ. ನಿನ್ನ ಚರಿತ್ರೆಯೋ ಆಶ್ಚರ್ಯಕರ. ನಿನ್ನ ಚರಿತ್ರೆಯೋ ಆಶ್ಚರ್ಯಕರ. ನಿನ್ನ ಚರಿತ್ರೆಯೋ ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ, ಹೀನ, ನೀಚ ಎಂದು ಕೂಗುವರು. ನಾನು ಇಂತಹವನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ಕರ್ಣ, ಸುತನೋ ಅನಾಥನಲ್ಲವ ಚಂದ್ರಕುಲ ದೇಶ ನೀನೋ. ಕರ್ಣ, ಸುತನೋ ಅನಾಥನಲ್ಲವ ಚಂದ್ರಕುಲ ದೇಶ ನೀನೋ. ಪಾಂಡವರೊಳು ಸೇರುತ್ತ ನೀನು. ಕರ್ಣ, ಪಾಂಡವರೊಳು ಸೇರಿದ ನೀನು. ಕ್ಷೇಮದಿ ಬಾಳುವೆ ಬಾಳುವಿವಾರ. ನನ್ನಿ ನುಡಿಯ ಸಂತೋಷದಿನ ಏನು? ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕನ್ನಿಕಾವಸ್ಥೆಯಲ್ಲಿದ್ದ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಓ ಪರಮಾತ್ಮ, ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಡಿವಿ ಸಾಮಂತ ರಾಜರಿಂದಲೂ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳ್ಳಿಸಿ ರಾಜ್ಯಭಾರವನ್ನು ಮಾಡಿಸುವನು. ಬಾ ಬಾ ಕರ್ಣ, ನನ್ನ ಸಂಗಡ ಬಾ. ಪರಮಾತ್ಮ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಅನುಜರೇ. ಹೌದು. ಪರಮ ಭಾಗ್ಯವತಿ ಕುಂತಿ ಜನನಿ, ನನ್ನ ಎತ್ತ ಮಾತೆಯೇ. ಅಯ್ಯೋ ಕೃಷ್ಣ, ನಿಜವಾಗಿ ಇದು ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಣೆ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿ ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ಪರಮಾತ್ಮ. ಕರ್ಣ,
ಮಕ್ಕಳಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತಿ. ಅಯ್ಯೋ ಅಯ್ಯೋ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿಕ ಕರ್ಣನ ಹಣೆಯಲ್ಲಿ ಬರೆಯಲಿಲ್ಲವೇ? ಪರಮಾತ್ಮ, ಕರ್ಣ, ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಾನು ಈ ದಿನ ಈ ಬಂಧು ಬಾಂಧವರು ಇವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಿರುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸು. ಕರ್ಣ, ಪರಮಾತ್ಮ, ಮತ್ತೊಂದು ವಿಚಾರ. ಹಿಂದೆ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮೂರ್ಖ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ನದಿಯ ತೀರಕ್ಕೆ ಬಹಳ ಸಂತೋಷ ಸಡಗರದಿಂದ ಬರುವಳು. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ಖಂಡಿತವಾಗಿ ನೋಯಿಸಬೇಡ ಕರ್ಣ. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ. ಪರಮಾತ್ಮ, ತಮ್ಮ ಚಿತ್ತ ಪ್ರಭು. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಪಾಂಡವರು ನನ್ನ ಅನುಚರರೇ, ಪರಮ ಭಾಗ್ಯವತಿ ಕುಂತಿ ಜನನಿಯು ನನ್ನ ಹೆತ್ತ ಮಾತೆ. ಸದಾ ಧರ್ಮದ ದಾರಿಯಲ್ಲಿ ನಡೆಯುವ ಧರ್ಮನಾಯ ನೀನು ನನ್ನ ಅನುಜನೆ. ಸಾವಿರ ಆನೆ ಬಲಗಳುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನೂ ನನ್ನ ತಮ್ಮನೇ. ಅಯ್ಯೋ ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅರ್ಜುನ, ನೀನು ನನ್ನ ಅನುಜನೆ. ಅರ್ಜುನ, ನನ್ನ ಬಾಣದಿಂದ ನಿನ್ನ ಶಿರಸ್ಸು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುತ್ತಿರುವಾಗ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಮಹಾಮೇಧಾವಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಇವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ. ಗುರುಗಳ ತಮ್ಮಂದಿರಂ ನಾ ಕೊಲ್ಲುವುದೇ. ಫಲದಾಂಬಿತ್ತೊಡೆ ಕೌರವೇಂದ್ರ ಈ ಧಾರುಣಿಯೋ ಸಿರಿ ಸಂಪತ್ತಿ ನಿಂಬಾಳ್ವನೆ. ಪಾರ್ಥನರುಂಡವಂತರಿಗೂ ಅಯ್ಯೋ ಅರ್ಜುನ, ಪಾರ್ಥನರುಂಡವಂತರಿಗೂ ಮತ್ಸ್ವಾಮಿಗೆ ಮಮಸ್ವಾಮಿಗೆ ಆನಂದವಂತೈಸಲಾಗದೆ ಪಾರ್ಥನ ಘೋರ ಶರಗೆ ನಾಂ ತುತ್ತಾಗಲೇ. ಐವರ ಕಾಂತಿ ಎನಿಸಿದೆ ಚಿಂತೆ
ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟರು. ನನ್ನ ಕೈ ಹಿಡಿದ ಪತಿಗಳಾದರು ನನ್ನನ್ನು ಭೋಗ ವಸ್ತುವಿನಂತೆ ಜೀವಿತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಉಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ದೇವಿ, ಆವತ 11 ಕಣ್ಣೀರಂ ಕರೆಯುತ್ತಿಯ ಕಾಂತೆ. ಆವತ 11 ಕಣ್ಣೀರಂ ಕರೆಯುತ್ತಿಯ ಕಾಂತೆ. ಪಾಂಡವರ ಪಟ್ಟ ವಹಿಸಿ ಈ ಭೀಮನ್ ಮನೋಮಣಿ. ದೇವಿ, ವಾಸುದೇವನ ಸರಯು ಯಮಗಿರಲು, ವಾಸುದೇವನ ಸರಯು ಯಮಗಿರಲು ಬಂದು ಯಾವುದೇ ಕೊರತೆ ಪರಮ ವಿಕ್ರಮದಿ ಪರಿಹರಿಸಲು ಹೊಡೆ. ಏಯ್ ಅಖಂಡ ದೇವಾ. ದೇವಿ, ಏಕೆ ಚಿಂತಿಪೆ ನಂದಿನಿ. ಅನೇಕ ಚಿಂತಿಪೆ ಭಯವ ಬಿಡು ಪಂಚೋಲಿ ಪರಮದಂಗುಲಿ. ಭಯವ ಬಿಡು ಪಂಚೋಲಿ ಪರಮದಂಗುಲಿ. ಏಕೆ ಚಿಂತಿಪೆ ನಂದಿನಿ. ಹರದು ಗುರುಪತಿಯ ತೊಡೆಮರೆದು ಪುನ ತರುವೆ. ಹರದು ಗುರುಪತಿಯ ತೊಡೆಮರೆದು ಪುನ ತರುವೆ. ಕಡುಮಗಾದ ರಮಣನು ರವಿಸದ ಬಿಡಹಣಗಳು. ಕಡುಮದಾಂದ ರಮಣನು ರವಿಸದ ಬಿಡಹಣಗಳು. ಕೊಡತಂದೆ ಹೊರಗೊಟ್ಟೆ ಸಿರಮಟ್ಟಿಗೆ. ಕೊಡತಂದೆ ಹೊರಗೊಟ್ಟೆ ಎದೆಮಟ್ಟಿಗೆ. ಏಕೆ ಚಿಂತಿತೆ ನಂದಿನಿ. ಭಯವ ಬಿಡು ಪಂಚೋಲಿ ಪರಮದಂಗುಲಿ. ಏಕೆ ಚಿಂತಿತೆ ನಂದಿನಿ. ದೇವಿ, ಬಿಪಿನ ಭಾವನೆಯ ಹೊರೆಯುವನೆ ಕರುಣಿವೆ. ಬಿಪಿನ ಭಾವನೆಯ ಹೊರೆಯುವನೆ ಕರುಣಿವೆ. ಕಮಲದಳದ ಮಂಚನು ಹೃದಯವನ್ನು ಸೆಳೆದೆ. ಕಮಲದಳದ ಮಂಚನ ಹೃದಯವನ್ನು ಸೆಳೆದೆ. ತೊಡೆತಟ್ಟಿ ಕುಡಿಗುಂಡಿ ಸಿರಮಟ್ಟಿಗೆ. ತೊಡೆತಟ್ಟಿ ಕುಡಿಗುಂಡಿ ಸಿರಮಟ್ಟಿಗೆ. ಏಕೆ ಚಿಂತಿತೆ ನಂದಿನಿ. ಭಯವ ಬಿಡು ಪಂಚೋಲಿ ಪರಮದಂಗುಲಿ. ಏಕೆ ಚಿಂತಿತೆ ಧ್ರುಪದ ನಂದಿನಿ. ಧ್ರುಪದ ನಂದಿನಿ. ಒಳಬೇಡ ಪಾಂಚಾಲಿ, ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪರಾದ ಆರ್ಷಿಗಳ ಆಜ್ಞೆ.
ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಅಳುವಿಗೆ ಒಂದಲ್ಲ ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ, ಏಕೆ ತಾನೇ ಸೃಷ್ಟಿಸಿದೆ? ಒಳಬೇಡ ಪಾಂಚಾಲಿ, ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪರಾದ ಆರುಷಿಗಳ ಆಜ್ಞೆ. ಆಹಾ, ಹಾಗಾದ್ರೆ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ಲವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಯುವಾಯಿತು. ಆದರೆ ಈ ದಿನ ನೀನೇಕೀಗಾಗಿರುವೆ, ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸು ನಾಥ, ಆದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೂ ಏನು? ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರ. ಅದು ಎಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುನಿ ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದೆ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ಪುನಃ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ದೇವಿ, ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ದ್ವಾರಕೆಯಿಂದ ಅರ್ಜುನನಿಂದಿರಿದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದನು. ಆದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂಬುದಾಗಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರ. ದೇವಿ,
ಚಮತ್ಕರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನೀ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದ್ದೇನೆ. ಚತುರಳು, ಮಹಾ ಚತುರಳು. ಆಹಾ ಪ್ರಾಣೇಶ್ವರ, ದೇವಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ದೇವಿ, ಪ್ರಾಣೇಶ್ವರ, ಇನ್ನೂ ಸಮಯವಿದೆ, ಸಮಯವಿದೆ. ಶಿರಸ್ಸನ್ನು ಧರೆಗೊಳಿಸಿದಾಗ, ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ, ಪ್ರಾಣೇಶ್ವರ ಚೆಲ್ಲುತ್ತ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನು ಏನೇನೋ ಹೇಳಿದ್ರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನೋದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡುವುದು? ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು. ನನ್ನನ್ನು ಸುಮ್ಮನೆ ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರೋ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ಆ ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಅದನ್ನು ಕ್ಷಮಿಸುವುದು ಇಲ್ಲ. ಅಣ್ಣ, ಹಾಗಲೇ ನೋಡು ಅಣ್ಣ, ಭೀಮಸೇನನು
ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆಹಾ, ನಿಜ ನಿಜ. ಅರ್ಜುನ, ಕೌರವರನ್ನು ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಇದೇನು ನನ್ನಲ್ಲಿಯೂ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಪಾಂಚಾಲಿ, ಸಮಾಚಾರವೇನು? ಅಣ್ಣನಾಕೆ ಸಿಟ್ಟಾಗಿರುವನು ಏಕೆ? ಈ ನನ್ನ ಬಿತ್ತಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಆಚರಣೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದ ಈ ಅಪಮಾನವು ನೀವು ಒಪ್ಪಬಹುದು. ಆದರೆ ನಾನು ಇದನ್ನು ಒಂದು ಗಳಿಗೆಯೂ ಸಹಿಸಲಾರೆ. ಇವು ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ, ಅರ್ಜುನ ಸಹಾಯವನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ
ಸಾಕು. ಆ ಕುರುಕುಲವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವೆನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಿಯ ಸಹೋದರ, ನೀನು ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗಿಂತಲೂ ಹಿರಿಯವನು. ಆತನ ವಿರುದ್ಧಕ್ಕೆ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಅಣ್ಣ? ಧರ್ಮ ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ತಿಳಿಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವುಗಳು ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೇ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದರಲ್ಲ ಎನ್ನುವುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಅರ್ಜುನ, ನಾನಿನ್ನು ಹೊರಡುವೆನು. ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದೋ ಅತ್ತ ನೋಡಿ,
ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವುದು. ರಾಜಸಭೆಯ ಪರಮಾತ್ಮ, ಪಾಂಡುಪುತ್ರರ ನಾಮವನ್ನು ಸ್ವೀಕರಿಸಿ. ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಪರಮಾತ್ಮ, ಈ ಭೀಮನ ಪ್ರಣಾಮಗಳು. ನಿನಗೂ ಮಂಗಳವಾಗಲಿದ್ದು ಭೀಮಸೇನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ವಿಧ ವಿಧವಾಗಿ ನನ್ನ ಉಪಚರಿಸಿದರು.
ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಂದ ಹೊರಡುವೆನು. ಇನ್ನಿದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತಾದರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಯ್ತು ಅದಕ್ಕೆ ಅಲ್ವ ಭೀಮಸೇನ. ಯಾದವಾಗ್ರಣಿ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತ ವಾಸದಿಂದ ಅರ್ಜುನನು ಬಲೆ ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಯತ್ನಿಸುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ? ನಿನಗೆ ಇಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಮಸ್ಯೆ ವಿಷಯವೆಂದು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯನಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಎನ್ನಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವೆಂಬ ಇಚ್ಛೆಯು ನಿಮ್ಮದಾಗಿತ್ತು. ಅದನ್ನು ಚೆನ್ನಾಗಿ ಸಾಧಿಸಿದೆ ಕೃಷ್ಣ. ಸಹೋದರರೇ, ಈ ನಿಮ್ಮ ಪೌರುಷ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಅಗ್ರಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ಇನ್ನು ನಿಜವಾಗಿ ಹಿಡಿಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸೆಯನ್ನು ಆಳುತ್ತೋ ಬಗೆಯಾದರೂ ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ವಿಚಾರವನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿಮಗೆ ಒಪ್ಪುವ ಒಂದು ಸಂದೇಶ ಇರುವುದು. ಆ ದುರ್ಯೋಧನಿಗೆ ಒಂದು ಪ್ರಿಯ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಆ ಕುಂದು ಕೌರವನ ಸಂದೇಶ? ಹಾಗಾದರೆ ಇದು ಸಂಧಿ ಆಗತಕ್ಕದ್ದು. ಕೃಷ್ಣ, ಹೇಳು ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದಂತೆ ಹೇಳಬಹುದು. ಹೇಳುವುದಿಲ್ಲ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರಿಹಾಸ್ಯವೇ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡ್ರೆ ನಂಗೆ ಅಷ್ಟೊಂದು ಭಯವಾಗುತ್ತಿರುವುದು. ನಿನ್ನ ಗದೆಯಿಂದ ಸ್ವಲ್ಪ ದೂರವಾಗಿಡು. ನನ್ನ ಸಮೀಪದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣ ಮಾತ್ರ. ಅರ್ಜುನ, ಬಿಡೆಯ. ಪರಮಾತ್ಮ, ತಮ್ಮ ಇಷ್ಟದಂತೆ ಆಗಬಹುದು. ಗದೇನ ಸ್ವಲ್ಪ ದೂರ ಇರಿಸು. ಸಹೋದರಿ, ನಾನು ಹೇಳಂತೆ ಮಾಡಬೇಕು ಕಂಡ್ಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಬಣ್ಣಿ ಬಂಡೆ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೇನು ಪರಿಹಾಸ ಕೃಷ್ಣ? ಪರಿಹಾಸಗಳ ಸಹೋದರಿ, ನೀನು ವೈರಿಗಳ ಎಡೆಮುಡಿ ಕಟ್ಟುವುದರಲ್ಲಿ ಬಹಳ ನಿಪುಣೆಯಂತೆ. ಹಾಗೆ ನಿನ್ನ ಪತಿಗಳ ಕೈಗಳನ್ನು ಭದ್ರವಾಗಿ ಬಂಧಿಸು. ಕೃಷ್ಣ, ಭೀಮಸೇನ, ನಿನಗೆ ಕೇಳುವ ಇಚ್ಛೆ ಇದ್ದರೆ ಯಾಜ್ಞಸೇನಿ, ಕೃಷ್ಣನು ಹೇಳಿದಂತೆ ಎಲ್ಲ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಧರ್ಮನಂದನ, ಕಿರೀಟಿ,
ಯಾಜ್ಞಸೇನಿ, ಭೀಮಸೇನ, ಕೃಷ್ಣ, ಈ ಭೀಮನ ಕೈಯನ್ನು ಬಂಧಿಸುವ ಹಗ್ಗವು ಅಂದು ದುರ್ಯೋಧನ ರಾಜ್ಯಸಭೆಯಲ್ಲಿ ನನ್ನ ಸರ್ವ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಯಾರು ಈ ಮಾಡಿದವರು? ಕಾರ್ಯ ಮಾಡಿದವರು? ಮತ್ತೆ ಏನು ಹೇಳಿದೆ ಕೃಷ್ಣ? ಭೀಮಸೇನ, ಭೀಮಸೇನ, ಈ ನನ್ನ ಕೈಗಳನ್ನು ಬಿಚ್ಚು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಕುಂದಿ ಗೌರವನು ಈ ರೀತಿ ಅಪಮಾನ ಮಾಡಿ ಕಳಿಸಿರುವನೇ? ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಅವರಿಗೆ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿದೆಯಾ? 5 ಮಾರು ಭೂಮಿಯನ್ನು ಕೊಡಲು ಅವರು ಒಪ್ಪಲಿಲ್ಲ. ಹಾಗೇನಾದರೂ ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಈ ಸಂದೇಶಕ್ಕೆ ಉಳಿದುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಮ್ಮ ಪ್ರಯತ್ನವನ್ನೆಲ್ಲ ವಿಫಲವನ್ನಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನೂ ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದೆನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಯಾರೂ ಬಿಚ್ಚುವುದಿಲ್ಲವೇ? ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಇದೊಂದು ಬಿಚ್ಚಿಕೊಳ್ಳುವೆನು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲಿ ನನ್ನ ಗದೆ? ಪರಮಾತ್ಮ, ಹೇಳಿ ನನ್ನ ಅಭಿಮತ. ಪರಮಾತ್ಮ, ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ಸತ್ಯವಾದರೆ, ಕುಂತಿದೇವಿಯ ಕನ್ಯಸ್ಥಾನ ಮಾಡಿದ್ದೆ ನಿಜವಾದರೆ, ಮುಂಬರುವ ಸಮರಾಂಗಣದಲ್ಲಿ ಆ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಿ ಆ ದುಶ್ಯಾಸನದ ಒಡಲನ್ನು ಬಗೆದು ಈ ನನ್ನ ದ್ರೌಪದಿಯ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ.
ಹೌದು ವಾಸುದೇವ, ಆ ಕರ್ಣನ ಶಿರಸ್ಸನ್ನು ಭೂಮಿಗೆ ಉರುಳಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಸಮಾಧಾನ. ಪರಮಾತ್ಮ, ಈ ಸಂಕಟದಿಂದ ಉದ್ಧಾರ ಮಾಡುವ ಭಾರವು ನಿನ್ನದೇ ಪ್ರಭು, ನಿನ್ನದೇ. ಹಾಗೆ ಧರ್ಮೇಂದ್ರ.